ಮೊದಲನೇದಾಗಿ ನಾನು ನಿಮ್ಗೊಂದು ಹಾನೆಸ್ಟ್ ವಿಷಯ ಹೇಳ್ತೀನಿ. ನಾನು ದುರಂಧರ್ 1 ಮೂವಿಯನ್ನ ಥಿಯೇಟರ್ ಅಲ್ಲಿ ನೋಡಿರ್ಲಿಲ್ಲ. ನಾನು ಅದನ್ನ ಮನೆಯಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ನೋಡಿದ್ದೆ. ಈ ಮೂವಿ ಬಗ್ಗೆ ನಾನು ಮೊದಲಿಗೆ ಕೇಳಿದ್ದು ಮಲ್ಟಿಪಲ್ ನ್ಯೂಸ್ ರಿಪೋರ್ಟ್ ಗಳ ಮೂಲಕ. ಅಲ್ಲಿಂದ ನನಗೂ ತುಂಬಾನೇ ಈ ಮೂವಿ ಬಗ್ಗೆ ಕ್ಯೂರಿಯಸ್ ಅನ್ಸಿತ್ತು. ಆಫ್ಟರ್ ದಟ್ ಪಾರ್ಟ್ 1 ಅನ್ನ ನಾನು ನೆಟ್ಫ್ಲಿಕ್ಸ್ ಅಲ್ಲಿ ನೋಡಿದ್ಮೇಲೆ ನಾನು ಕಾಯ್ತಾ ಇದ್ದೆ ಯಾವಾಗ ಪಾರ್ಟ್ 2 ಅನ್ನೋದು ಬರುತ್ತೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ಇದೊಂದು ಪ್ರಾಪಗೆಂಡಾ ಮೂವಿ, ಬಿಜೆಪಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಈ ಮೂವಿನ ಮಾಡಿದ್ದಾರೆ ಅಂತ ಹೇಳಿ. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಪಾರ್ಟ್ 1 ಅನ್ನು ನೋಡಿದಾಗ ಕೆಲವೊಂದಿಷ್ಟು ಭಾಗಗಳಲ್ಲಿ ನನಗೂ ಕೂಡ ಆ ಫೀಲ್ ಅನ್ಸಿತ್ತು. ಅದ್ರೊಟ್ಟಿಗೆನೆ ಪಾರ್ಟ್ 1 ನ ಮೂವಿ ಮೇಕಿಂಗ್ ಏನಿದೆ, ಅದರ ವಿಜುವಲ್ಸ್ ಏನಿದೆ, ಮತ್ತೆ ಸ್ಟ್ರಾಂಗ್ ಸ್ಟೋರಿ ಟೆಲ್ಲಿಂಗ್ ಇರೋದ್ರಿಂದಾಗಿ ಈ ಮೂವಿ ಒನ್ ಅಮಾಂಗ್ ದ ಬೆಸ್ಟ್ ಅಂತ ನನಗೂ ಅನ್ಸಿತ್ತು. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇರೋದು ದುರಂಧರ್ ಪಾರ್ಟ್ 2 ಬಗ್ಗೆ. ಈ ಮೂವಿ ನೋಡೋದಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ನೋ ಅದನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳೋದಕ್ಕೂ ಕೆಲವೊಂದಿಷ್ಟು ಕಾರಣಗಳಿದಾವೆ. ಏನಂದ್ರೆ ದುರಂಧರ್ 1 ಮೂವಿ ಸ್ಟಾರ್ಟ್ ಆಗುವಂತದ್ದು ಕಂದಹಾರ್ ಹೈಜಾಕ್ ಇಂದ ಅಂಡ್ ಎಂಡ್ ಆಗುವಂತದ್ದು ಮುಂಬೈ ಅಟ್ಯಾಕ್ ಇಂದ. ಅಂಡ್ ನೀವು ನಮ್ಮ ಚಾನೆಲ್ ನಲ್ಲಿ ನೋಡಿರ್ಬೋದು, ಈಗ ಆಲ್ರೆಡಿ ನಾವು ಕಂದಹಾರ್ ಹೈಜಾಕಿಗೆ ಸಂಬಂಧಪಟ್ಟಂಗೆ 29 ನಿಮಿಷದ ವಿಡಿಯೋ ಮಾಡಿದ್ರೆ ಮುಂಬೈ ಅಟ್ಯಾಕ್ ಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಆಗಿ 41 ನಿಮಿಷದ ವಿಡಿಯೋನ ಮಾಡಿದೀವಿ. ಸೊ ಹಾಗಾಗಿ ಈ ಎರಡು ಇನ್ಸಿಡೆಂಟ್ ಗಳನ್ನ ನಾವು ಪಾರ್ಟ್ 1 ನಲ್ಲಿ ನೋಡಿರೋದ್ರಿಂದಾಗಿ ಪಾರ್ಟ್ 2 ನಲ್ಲಿ ಏನ್ ತೋರಿಸ್ತಾರೆ ಅನ್ನೋಂತ ಕುತೂಹಲ ತುಂಬಾನೇ ಇತ್ತು. ಐ ವಾಸ್ ಆಕ್ಚುಲಿ ವೆರಿ ಎಕ್ಸೈಟೆಡ್ ಟು ವಾಚ್ ದಿಸ್ ಮೂವಿ. ಅಂಡ್ ನಾನು ಇಂಟರ್ನೆಟ್ ನಲ್ಲಿ ಚೆಕ್ ಮಾಡಿದಾಗ ನನಗೆ ಗೊತ್ತಾಯ್ತು ಈ ಮೂವಿ ಸುಮಾರು 3 ಗಂಟೆ 55 ನಿಮಿಷ ಇದೆ ಅಂತ ಹೇಳಿ. ಅಂಡ್ ಇದು ನನಗೆ ದೊಡ್ಡ ಡೀಲ್ ಆಗಿರ್ಲಿಲ್ಲ, ಯಾಕಂದ್ರೆ ನಾನು ನೆಟ್ಫ್ಲಿಕ್ಸ್ ನಲ್ಲಿ ಸುಮಾರು ಸೀರೀಸ್ ಗಳನ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡುವಂತಹ ವ್ಯಕ್ತಿ. 8 ಅವರ್ 9 ಅವರ್ ವರ್ಗು ಕೂಡ ಕುತ್ಕೊಂಡು ನಾನು ಸೀರೀಸ್ ಗಳನ್ನ ನೋಡಿದೀನಿ. ಸೊ ಹಾಗಾಗಿ 4 ಅವರ್ ಕುತ್ಕೊಂಡು ಮೂವಿ ನೋಡೋದು ನನಗೆ ಬಿಗ್ ಡೀಲ್ ಆಗಿರ್ಲಿಲ್ಲ. ಇಲ್ಲಿವರೆಗೂ ಎಷ್ಟೋ ಮೂವಿಗಳನ್ನ ನೋಡಿರುವಂತ ನಾನು ಈ ಮೂವಿ ನೋಡಿದ್ಮೇಲೆ ಯಾಕೆ ಅದ್ರ ಬಗ್ಗೆ ರಿವ್ಯೂ ಮಾಡ್ತಿದೀನಿ ಅಂದ್ರೆ ಈ ಮೂವಿನಲ್ಲಿ ಸುಮಾರು ಕ್ವಶನ್ ಗಳು ನಿಮ್ಗೆ ರೈಸ್ ಆಗ್ತವೆ. ಮೊದಲನೇದಾಗಿ ಮೂವಿ ಹೇಗಿತ್ತು ಅನ್ನೋದಾದ್ರೆ, ಎರಡನೇದಾಗಿ ಇದೊಂದು ಪ್ರಾಪಗೆಂಡಾ ಮೂವಿ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ, ಅಂಡ್ ಮೂರನೇದಾಗಿ ಈ ಮೂವಿ ಬಿಜೆಪಿ ಅವರಿಗೆ ಸಪೋರ್ಟ್ ಮಾಡೋ ತರ ಇದೆನಾ, ಅಂಡ್ ಇದು ಒಂದು ರಿಯಲ್ ಸ್ಟೋರಿನಾ ಅಥವಾ ಇದೊಂದು ಕ್ರಿಯೇಟೆಡ್ ಸ್ಟೋರಿನಾ. ಅಂಡ್ ಇದೆಲ್ಲದಕ್ಕಿಂತ ಮುಖ್ಯವಾಗಿರುವಂತಹ ವಿಷಯ ಏನಂದ್ರೆ ಯಾಕೆ ಎಷ್ಟೋ ಜನ ಈ ಮೂವಿನ ಲೈಕ್ ಮಾಡ್ತಿದ್ದಾರೆ ಮತ್ತೆ ಯಾಕೆ ಎಷ್ಟೋ ಜನ ಈ ಮೂವಿನ ಪ್ರಾಪಗೆಂಡಾನು ಅಂತ ಹೇಳ್ತಿದ್ದಾರೆ. ಸೊ ಈ ಎಲ್ಲಾ ಕ್ವಶನ್ ಗಳ ಬಗ್ಗೆ ಮತ್ತೆ ನಾನ್ ಮೂವಿ ನೋಡಿದಂತಹ ನನ್ನ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಕ್ ಹೋಗ್ತಾ ಇದೀವಿ. ಸೊ ಇಲ್ಲಿವರೆಗೂ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ದುರಂಧರ್ ದ ರಿವೆಂಜ್ ಮೂವಿ ಹೆಂಗಿತ್ತು ಅನ್ನೋದ್ರ ಬಗ್ಗೆ ನೋಡೋಣ. ವೆಲ್ಕಮ್ ಬ್ಯಾಕ್. ನೋಡಿ, ಮೊದಲನೇದಾಗಿ ನಾನು ನಿಮ್ಗೊಂದು ಸಾಫ್ಟ್ ಅಂಡ್ ಸಿಂಪಲ್ ವರ್ಡಿಕ್ಟ್ ಹೇಳ್ಬಿಡ್ತೀನಿ. ನಿಮ್ಗೇನಾದ್ರೂ ದುರಂಧರ್ ಪಾರ್ಟ್ 1 ಇಷ್ಟ ಆಗಿರ್ಲಿಲ್ಲ ಅಂದ್ರೆ, ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್, ಅದರಲ್ಲಿ ಹೇಳಿರುವಂತಹ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗ್ಬೋದು, ಮತ್ತೆ ಅದರಲ್ಲಿ ಇದ್ದಂತಹ ಆಕ್ಷನ್, ಆ ಬ್ರೂಟಾಲಿಟಿ, ಆ ಕೆಟ್ಟ ಮಾತುಗಳು ಏನಾದ್ರೂ ನಿಮ್ಗೆ ಇಷ್ಟ ಆಗಿರ್ಲಿಲ್ಲ ಅನ್ನೋದಾದ್ರೆ ಈ ವಿಡಿಯೋನು ಕೂಡ ಅಂದ್ರೆ ಈ ಮೂವಿನೂ ಕೂಡ ನಿಮ್ಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಈ ಮೂವಿನಲ್ಲಿ ಅದರ 100x ನೀವು ಆಕ್ಷನ್ ನ ನೋಡ್ಬೋದು, ಅದರ 100x ನೀವು ಪೊಲಿಟಿಕಲ್ ಥಿಂಗ್ಸ್ ಗಳನ್ನ ನೀವು ನೋಡಬಹುದು. ಮನುಷ್ಯರ ದೇಹನ ಯಾವ ಲೆವೆಲ್ಗೆ ಕತ್ತರಿಸುವಂತಹ ಸೀನ್ಗಳಿದಾವೆ ಅಂದ್ರೆ ಯಾವ್ದಾದ್ರು ಒಂದು ಮಟನ್ ಸ್ಟಾಲ್ ಅಲ್ಲಿ ಇದೀವೇನೋ ಅನ್ನೋ ಲೆವೆಲ್ ನಿಮ್ಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಕೆಲವೊಂದಿಷ್ಟು ಸೀನ್ ಗಳನ್ನ ನಿಮ್ ಕಣ್ಣಾರೆ ನೋಡಕ್ ಆಗದೆ ನೀವು ಕಣ್ಣು ಮುಚ್ಕೊಳ್ಳುವಂತಹ ಪರಿಸ್ಥಿತಿ ಬಂದ್ರು ಬರ್ಬೋದು. ಇಫ್ ಇನ್ ಕೇಸ್ ಏನಾದ್ರೂ ನೀವು ಇದನ್ನ ಫ್ಯಾಮಿಲಿ ಜೊತೆಗೆ ನೋಡ್ತಾ ಇದೀರಾ ಅಂದ್ರೆ ದಯವಿಟ್ಟು ಸಾಫ್ಟ್ ಹಾರ್ಟೆಡ್ ಆಗಿರುವಂತವ್ರನ್ನ ನಿಮ್ ಜೊತೆ ಕರ್ಕೊಂಡು ಹೋಗ್ಬೇಡಿ. ಅಂಡ್ ನಿಮ್ಗೆ ತುಂಬಾನೇ ಹೆಚ್ಚಿಗೆ ಇಂಟೆನ್ಸ್ ಸೌಂಡ್ ಇಷ್ಟ ಆಗಲ್ಲ ಅನ್ನೋ ಹಾಗಿದ್ರು ಕೂಡ ಈ ಮೂವಿ ನಿಮ್ಗೆ ರೆಕಮೆಂಡೆಡ್ ಅಲ್ಲ. ಅಂಡ್ ನೀವೇನಾದ್ರೂ ಹಾರ್ಟ್ ಪೇಷಂಟ್ ಏನಾದ್ರೂ ಆಗಿದ್ರೆ ಸ್ವಲ್ಪ ಇದರಿಂದ ದೂರ ಇರೋದಂತೂ ಇನ್ನೂ ಒಳ್ಳೇದು. ಆದ್ರೆ ಒಂದು ಯಂಗ್ ಜನರೇಷನ್ ಅಂತ ಏನಿದೆ, ಇತ್ತೀಚಿನ ದಿನಮಾನದಲ್ಲಿ ಹೆಚ್ಚಾಗಿ ಈ ತರದ ಬ್ರೂಟಾಲಿಟಿ ಮೂವಿಗಳು ತುಂಬಾನೇ ಸಕ್ಸಸ್ಫುಲ್ ಆಗಿ ಓಡ್ತಾ ಇದಾವೆ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್, KGF ಆಗ್ಬೋದು, ಅದ್ರೊಟ್ಟಿಗೆ ನೀವು ವಿಲನ್ ಮೂವಿ ಆಗ್ಬೋದು, ಮತ್ತೆ ದ ವಿಕ್ರಮ್ ಆಗ್ಬೋದು. ಈ ತರದ ಮೂವಿಗಳನ್ನ ನಾವು ಹೆಚ್ಚಾಗಿ ನೋಡ್ತಾ ಇದೀವಿ. ಈವನ್ ನನಗೂ ಕೂಡ ಈ ತರದ ಆಕ್ಷನ್ ಮೂವಿಗಳು ಇಷ್ಟ ಆಗ್ತವೆ. 4 ಅವರ್ ಯಾವ ರೀತಿಯಾಗಿ ಕಂಪ್ಲೀಟ್ ಆಯ್ತು ಅಂತ ಹೇಳಿ ಗೊತ್ತಾಗಲ್ಲ, ಅಷ್ಟು ಬೇಗ ನಿಮ್ಗೆ ಈ 4 ಅವರ್ ಕಂಪ್ಲೀಟ್ ಆಗುತ್ತೆ. ಲಾಸ್ಟ್ ಟೈಮ್ ನಲ್ಲಿ ನಾವು ಅಕ್ಷಯ್ ಖನ್ನಾ ಅವರ ರೆಹಮಾನ್ ಡಕೈತ್ ಏನಿದ್ರು ಅವ್ರದ್ದು ಮೇನ್ ಕ್ಯಾರೆಕ್ಟರ್ ಅನ್ಕೊಳ್ಳೋ ತರ ಇದನ್ನ ಮೂವಿ ನೋಡಿದ್ವಿ. ಬಟ್ ಈ ಮೂವಿನಲ್ಲಿ ಕಂಪ್ಲೀಟ್ ಆಗಿ ರಣವೀರ್ ಸಿಂಗ್ ಅವರೇ ನಿಮಗೆ ಫ್ರಂಟ್ ಅಲ್ಲಿ ಕಾಣಿಸ್ತಾರೆ. ಮೂವಿ ಎಷ್ಟರ ಮಟ್ಟಿಗೆ ಸ್ಕ್ರೀನ್ ಟು ಸ್ಕ್ರೀನ್ ಇದೆ ಅಂದ್ರೆ ಇವನ್ ನಿಮಗೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಕೂಡ ಎಲ್ಲೂ ಸ್ಲೋ ಅಂತ ನಿಮ್ಗೆ ಅನ್ಸದೇ ಇಲ್ಲ. ಸ್ಟಾರ್ಟ್ ಆಯ್ತು ಮೂವಿ ಅಂದ್ರೆ ಜಸ್ಟ್ ಒಂದು ಅವರ ಹಿಂದಿನ ಏನೋ ಒಂದು ಪಾರ್ಟ್ ಇತ್ತು, ಪಾರ್ಟ್ 1 ನಲ್ಲಿ ಅವ್ರ ಲೈಫ್ ಎಲ್ಲಿಂದ ಆತ ಸ್ಟಾರ್ಟ್ ಮಾಡ್ದ, ರಣವೀರ್ ಸಿಂಗ್ ಇಂಡಿಯಾನಲ್ಲಿ ಇದ್ದಾಗ ಏನ್ ಮಾಡ್ತಾ ಇದ್ದ, ಹಮ್ಜಾ ಅಲಿಯ ಬ್ಯಾಕ್ ಗ್ರೌಂಡ್ ಲೈಫ್ ಏನಿತ್ತು ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಒಂದು 15-20 ಮಿನಿಟ್ಸ್ ತಗೊಂಡಿದ್ದಾರೆ. ಬಟ್ ಆ ಒಂದು ವಿಷಯನೂ ಕೂಡ ತುಂಬಾ ಈಸಿಲಿ ನಿಮ್ಗೆ ಅರ್ಥ ಆಗೋ ತರ ಮತ್ತೆ ತುಂಬಾ ಕಡಿಮೆ ಟೈಮ್ ತಗೊಳ್ಳೋ ತರ ಇದರಲ್ಲಿ ಆಡ್ ಮಾಡಿದ್ದಾರೆ. ಅಂಡ್ ಡೈರೆಕ್ಟರ್ ಮೋಸ್ಟ್ ಪ್ರಿಫರೆನ್ಸ್ ಕೊಟ್ಟಿರೋದು ಈ ಮೂವಿನಲ್ಲಿ ಆಕ್ಷನ್ ಗೆನೆ. ಅಂಡ್ ನಿಮಗೆ ಪರ್ಸನಲಿ ಆಕ್ಷನ್ ಮೂವಿ ಇಷ್ಟ ಆಗುತ್ತೆ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ರೆಕಮೆಂಡೆಡ್ ಮೂವಿ. ನಿಮ್ಗೆ ಯಾವ ರೀತಿಯಾಗಿ ಟೈಮ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಅಂಡ್ ಇದನ್ನ ಕಂಪ್ಲೀಟ್ ಮಾಡೋದ್ರೊಳಗಡೆ ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ಅಂಡ್ ಅದ್ರಲ್ಲೂ ನೀವೇನಾದ್ರೂ ಬಿಜೆಪಿ ಸಪೋರ್ಟರ್ ಆಗಿದ್ರೆ ವಾಹ್,
ಕ್ಯಾ ಬಾತ್ ಹೈ. ಈ ಮೂವಿ ಅಂತೂ ನಿಮ್ಗೆ ಹೇಳಿ ಮಾಡಿಸಿದ್ದು. ಯಾಕೆ ನಾನು ಪರ್ಸನಲಿ ಈ ಮಾತನ್ನ ಮೆನ್ಷನ್ ಮಾಡ್ತಿದ್ದೀನಿ ಅಂದ್ರೆ ಇದರಲ್ಲಿ ನಿಜ ಜೀವನದಲ್ಲಿ ಆಗುವಂತಹ ಎಷ್ಟೋ ವಿಷಯಗಳನ್ನ ಈ ಮೂವಿನಲ್ಲಿ ತೋರಿಸಲಾಗುತ್ತೆ. ಇವನ್ ಹೌದು, ಅವ್ರು ಡಿಸ್ಕ್ಲೇಮರ್ ಅಲ್ಲಿ ಹೇಳ್ತಾರೆ ಏನಂತ, ಈ ಮೂವಿ ಯಾವುದೇ ತರನಾದಂತಹ ವಾಸ್ತವ ಘಟನೆಗಳಿಗೆ ಸಂಬಂಧಪಟ್ಟಿರೋದು ಅಲ್ಲ ಅಂತ ಹೇಳಿ. ಅಂಡ್ ಇದೊಂದು ಜಸ್ಟ್ ಸ್ಟೋರಿ ಅಷ್ಟೇನೆ, ಯಾವುದೇ ವ್ಯಕ್ತಿಗೂ ಮತ್ತೆ ಯಾವುದೇ ಘಟನೆಗೂ ಇದು ಸಂಬಂಧ ಇಲ್ಲ. ಇದೊಂದು ಕ್ರಿಯೇಟೆಡ್ ಸ್ಟೋರಿ ಅಂತ ಹೇಳ್ತಾರೆ, ಜಸ್ಟ್ ಹೇಳ್ತಾರೆ ಅಷ್ಟೇ. ಅಂಡ್ ಮೂವಿನಲ್ಲಿ ಎಷ್ಟು ರಿಯಲ್ ಲೈಫ್ ಇನ್ಸಿಡೆಂಟ್ ಗಳನ್ನ ಡೈರೆಕ್ಟ್ ಆಗಿ ತೋರಿಸಲಾಗಿದೆ. ಈ ಪಾರ್ಟ್ 1 ಮತ್ತೆ ಪಾರ್ಟ್ 2 ನ ಮೇನ್ ಇಂಟೆನ್ಷನ್ ಏನು ಅಂದ್ರೆ, ಇಂಡಿಯಾದಲ್ಲಿ ಮತ್ತೆ ಪಾಕಿಸ್ತಾನದಲ್ಲಿ ಆಗುವಂತಹ ಘಟನೆಗಳೇನಿದಾವೆ ಅದ್ರ ಹಿಂದ್ಗಡೆಗೂ ಒಬ್ಬ ಇನ್ವಿಸಿಬಲ್ ಮ್ಯಾನ್ ಇದ್ದಾನೆ ಅಂತ ಮೀಡಿಯಾದಲ್ಲೂ ನೀವು ನೋಡಿರಕ್ ಸಾಧ್ಯ ಇಲ್ಲ, ಮತ್ತೆ ಆತನ ಬಗ್ಗೆ ಎಲ್ಲೂ ಕೂಡ ರೆಕಾರ್ಡೆಡ್ ಡಾಕ್ಯುಮೆಂಟ್ಸ್ ಇಲ್ಲ. ಸೊ ಆ ತರದ ಒಬ್ಬ ವ್ಯಕ್ತಿ, ಆತ ಇಂಡಿಯಾದವನು. ಅಂಡ್ ಆತ ಸುಮಾರು ಕೆಲಸಗಳನ್ನ ಮಾಡ್ತಾ ಇದ್ದಾನೆ, ಸುಮಾರು ಆಕ್ಷನ್ ಗಳನ್ನ ಆತ ಮಾಡ್ತಾ ಇದ್ದಾನೆ. ಸೊ ಇಂಡಿಯಾದ ಮೇಲಿರುವಂತಹ ದೇಶ ಪ್ರೇಮಕ್ಕೋಸ್ಕರ. ಬಟ್ ಆತನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಈಗ ನಾನು ಏನು ಘಟನೆಗಳ ಬಗ್ಗೆ ಹೇಳಿದೆ, ಆ ಎಲ್ಲಾ ಘಟನೆಗಳನ್ನ ರಿಯಲ್ ಇನ್ಸಿಡೆಂಟ್ ಗಳಾಗಿ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಇಲ್ಲಿಂದ ಈ ನೆಕ್ಸ್ಟ್ ವಿಡಿಯೋ ಏನಿದೆ, ನೀವು ಇಲ್ಲಿವರೆಗೂ ದುರಂಧರ್ ಮೂವಿ ನೋಡಿಲ್ಲ, ನನ್ಗೆ ಸ್ಪಾಯ್ಲರ್ ಇಷ್ಟ ಆಗಲ್ಲ, ನನಗೆ ನೀವು ಸ್ಟೋರಿ ಹೇಳೋದು ಇಷ್ಟ ಆಗಲ್ಲ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿ ನೀವು ಮೊದಲು ಮೂವಿನ ಹೋಗಿ ನೋಡಿ, ಅದಾದ್ಮೇಲೆ ಬಂದು ನಿಮ್ಗೆ ಇಷ್ಟ ಇದ್ರೆ ಈ ವಿಡಿಯೋನ ನೀವು ನೋಡ್ಬೋದು. ಇಲ್ಲ ನನಗೆ ಆತರ ಯಾವ್ದು ಸ್ಟೋರಿ ಹೇಳೋದ್ರಿಂದ ಡಿಫ್ರೆನ್ಸ್ ಆಗಲ್ಲ ಅಂತ ಅನ್ಸಿದ್ರೆ ದಯವಿಟ್ಟು ನೀವು ವಿಡಿಯೋನ ಕಂಟಿನ್ಯೂ ಮಾಡ್ಬೋದು. ನೋಡಿ, ಈ ವಿಡಿಯೋನಲ್ಲಿ ನಾನು ಹೇಳುವಂತ ಕೆಲವೊಂದು ವಿಷಯದಿಂದಾಗಿ ಕೆಲವೊಬ್ಬರಿಗೆ ಮನಸ್ಸಿಗೆ ಬೇಜಾರಾಗ್ಬೋದು, ಕೆಲವೊಬ್ಬರಿಗೆ ಸ್ವಲ್ಪ ಉರಿನೂ ಆಗ್ಬೋದು. ಸೊ ಪರ್ಸನಲಿ ನಾನು ಈ ಮೂವಿ ನೋಡಿದಾಗ ನನಗನ್ಸಿತ್ತು ಇದು ಮೋಸ್ಟ್ ಆಫ್ ಅ ಫೇವರಿಸಮ್ ಮೂವಿ ಅಂತ ಹೇಳಿ. ಅಂಡ್ ಇದೊಂದು ವೆಲ್ ರೈಟೆಡ್ ಪ್ರೊಪಗೆಂಡಾ ಅಂತ ಹೇಳಿ. ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಪಾಕಿಸ್ತಾನದಲ್ಲಾದಂತಹ ಕೆಲವೊಂದಿಷ್ಟು ರಿಯಲ್ ಇನ್ಸಿಡೆಂಟ್ ಗಳನ್ನ ಮತ್ತೆ ಇಂಡಿಯಾದಲ್ಲಾದಂತಹ ಕೆಲವೊಂದಿಷ್ಟು ರಿಯಲ್ ಇನ್ಸಿಡೆಂಟ್ ಗಳನ್ನ ಈ ಮೂವಿನಲ್ಲಿ ಸ್ಟ್ರೈಟ್ ಆಗಿ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಬಟ್ ಅವ್ರು ಹೇಳ್ತಾರೆ ಇದೊಂದು ಕಾಲ್ಪನಿಕ ಮೂವಿ ಅಂತ ಹೇಳಿ. ಅಂಡ್ ಪಾಕಿಸ್ತಾನದಲ್ಲಿ ಆಗಿದ್ದಂತಹ ಘಟನೆಗಳನ್ನ ಈ ಮೂವಿ ನೋಡುವಂತಹ ಜನರಿಗೆ ಅನ್ಸುತ್ತೆ ನಮ್ಮ ಇಂಡಿಯಾದ ಸರ್ಕಾರದಿಂದ ಆ ಎಲ್ಲ ಕೆಲಸಗಳನ್ನ ಮಾಡಿಸಿದ್ದಾರೆ ಅಂತ ಹೇಳಿ. ನಿಮ್ಗೆ ಏನಾದ್ರೂ ಈ ನ್ಯೂಸ್ ರಿಲೇಟೆಡ್ ಆಗಿ ಇಂಟ್ರೆಸ್ಟ್ ಇದೆ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಕೆಲವು ವರ್ಷಗಳ ಹಿಂದೆ ಪಾಕಿಸ್ತಾನದಲ್ಲಿ ಈ ಟೆರರಿಸ್ಟ್ ಆಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗಿದ್ದಂತಹ ಜನರನ್ನ ಬೈಕಲ್ಲಿ ಬಂದು ಶೂಟ್ ಮಾಡಿ ಹೋಗ್ತಾ ಇದ್ರು. ಬಟ್ ಇವತ್ತಿಗೂ ಕೂಡ ಪಾಕಿಸ್ತಾನದವ್ರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಅವ್ರಿಗೂ ಗೊತ್ತಾಗಿಲ್ಲ ಯಾರು ಬಂದು ಶೂಟ್ ಮಾಡ್ತಾ ಇದ್ರು, ಯಾಕೆ ಶೂಟ್ ಮಾಡ್ತಾ ಇದ್ರು ಅಂತ ಹೇಳಿ. ಅಂಡ್ ಆ ಶೂಟ್ಔಟ್ ನಲ್ಲಿ ಪಾಕಿಸ್ತಾನದಲ್ಲಿ ಏನ್ ಸಾಯ್ತಾ ಇದ್ರು ಅವ್ರು ಎಷ್ಟೋ ಜನ ಇಂಡಿಯಾನಲ್ಲಿ ಆಗಿದ್ದಂತಹ ಟೆರರಿಸ್ಟ್ ಆಕ್ಟಿವಿಟಿಗಳಲ್ಲಿ ಆಕ್ಟಿವ್ ಮೆಂಬರ್ ಆಗಿರ್ತಾ ಇದ್ರು. ಸೊ ಈ ಒಂದು ಸೀನ್ ನ ಇಟ್ಕೊಂಡು, ಈ ಒಂದು ಇನ್ಸಿಡೆಂಟ್ ಗಳನ್ನ ಇಟ್ಕೊಂಡು ಮೂವಿನಲ್ಲಿ ತೋರಿಸಲಾಗಿದೆ ಅವ್ರೆಲ್ಲರನ್ನ ಸಾಯಿಸಿದ್ದು ಇಂಡಿಯಾದ ಏಜೆಂಟ್ ಕಡೆಯಿಂದ ಅಂತ ಹೇಳಿ. ಅಂಡ್ ಅವ್ರೆಲ್ಲರ ರಿಯಲ್ ನೇಮ್ ಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಲಾಗುತ್ತೆ. ಅಂಡ್ ನಿಮಗೆ ನೆನಪಿರ್ಬೋದು 2023ರಲ್ಲಿ ಯುಪಿ ನಲ್ಲಿ ನಡೆದಂತಹ ಅಟ್ಯಾಕ್ ಏನಿದೆ, ಅತೀಫ್ ಅಹಮದ್ ಅಂತ ಹೇಳಿ ಮತ್ತೆ ಅವ್ರ ಬ್ರದರ್, ಇವರಿಬ್ರು ಪೊಲೀಸ್ ಕಸ್ಟಡಿನಲ್ಲಿ ಇದ್ದಾಗ ಇವ್ರನ್ನ ಶೂಟ್ ಮಾಡ್ಲಾಗತ್ತೆ. ಮೀಡಿಯಾದವರು ಕ್ವಶನ್ ಮಾಡ್ತಿದ್ದಂತಹ ಟೈಮ್ ನಲ್ಲೇನೆ ಬಂದಂತಹ 2 ಜನ ಇವ್ರನ್ನ ಶೂಟ್ ಮಾಡ್ತಾರೆ. ಸೊ ಆ ಒಂದು ಸೀನ್ ನ ಒರಿಜಿನಲ್ ಸೀನ್ ಗಳನ್ನೇ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಅದನ್ನ ಪಾಕಿಸ್ತಾನದವ್ರ ಜೊತೆಗೆ ಲಿಂಕ್ ಮಾಡಿದ್ದಾರೆ. ಇವರು ಮನಿ ಲಾಂಡ್ರಿಂಗ್ ನಲ್ಲಿ ಅವ್ರ ಜೊತೆಗಿದ್ರು. ಸೊ ಹಾಗಾಗಿ ಇಂಡಿಯನ್ ಗೌರ್ಮೆಂಟ್ ಇವ್ರನ್ನ ಶೂಟ್ ಮಾಡ್ಸತ್ತೆ ಅಂತ ಹೇಳಿ. ಅಂಡ್ ಈ ಮೂವಿನಲ್ಲಿ ತೋರಿಸಲಾಗುತ್ತೆ 2014ರಲ್ಲಿ ನರೇಂದ್ರ ಮೋದಿ ಅವರು ವಿನ್ ಆಗ್ತಾರೆ ಎಲೆಕ್ಷನ್ ನ. ಅದಾದ್ಮೇಲೆ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಅದನ್ನ ತಡೆಯೋದಕ್ಕೋಸ್ಕರ ಪಾಕಿಸ್ತಾನದಲ್ಲಿದ್ದಂತಹ ಟೆರರಿಸ್ಟ್ ಗಳು ಇಂಡಿಯಾಗೆ ಫಂಡಿಂಗ್ ಮಾಡ್ತಾ ಇದ್ರು ಅಂತ ಹೇಳಿ. ಇವನ್ ನರೇಂದ್ರ ಮೋದಿಜಿ ಅವರ ಒರಿಜಿನಲ್ ವಿಡಿಯೋ ಕ್ಲಿಪ್ ಗಳನ್ನ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದನ್ನು ಕೂಡ ಮೂವಿನಲ್ಲಿ ತೋರಿಸಲಾಗುತ್ತೆ. ಅಂಡ್ ಇದೆಲ್ಲದಕ್ಕಿಂತಾನು ಇದನ್ನ ಪ್ರೊಪಗೆಂಡಾ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳೋದಕ್ಕೆ ಮೇನ್ ರೀಸನ್ ಏನು ಅಂದ್ರೆ, 2016ರಲ್ಲಿ ಏನ್ ಇವರು ನೋಟ್ ಬ್ಯಾನ್ ಮಾಡ್ತಾರೆ, ಡಿಮಾನಿಟೈಸೇಷನ್ ಏನ್ ಮಾಡ್ತಾರೆ, ಆ ಸೀನ್ ನ ಇದ್ರಲ್ಲಿ ಯೂಸ್ ಮಾಡಿ ಹೇಳ್ತಾರೆ 60,000 ಕೋಟಿ ಪಾಕಿಸ್ತಾನದಿಂದ ಬರ್ಬೇಕಾಗಿದ್ದಂತಹ ಅಮೌಂಟ್ ಅನ್ನ ತಡೆಯೋದಕ್ಕೋಸ್ಕರ ಆ ಡಿಮಾನಿಟೈಸೇಷನ್ ನ ಮಾಡ್ಲಾಯ್ತು ಅಂತ ಹೇಳಿ. ಇವನ್ ಆ ಡಿಮಾನಿಟೈಸೇಷನ್ ಗೋಸ್ಕರ ನರೇಂದ್ರ ಮೋದಿಜಿ ಅವರು ಏನಾವಾಗ ಸ್ಪೀಚ್ ಕೊಟ್ಟಿದ್ರು, ಅದೇ ಸ್ಪೀಚ್ ನ ವಿಡಿಯೋಗಳನ್ನ ನೇರವಾಗಿ ಇಲ್ಲಿ ಯೂಸ್ ಮಾಡ್ಲಾಗುತ್ತೆ. ಯೋಚನೆ ಮಾಡಿ, ಸೆನ್ಸರ್ನವರಾದ್ರೂ ಯಾವ ರೀತಿಯಾಗಿ ಇದಕ್ಕೆಲ್ಲ ಅಪ್ರೂವ್ ಕೊಟ್ಟಿರ್ಬೋದು ಅಂತ ಹೇಳಿ. ಇವನ್ ಬಿಜೆಪಿ ಗೌರ್ಮೆಂಟ್ ಇರೋದ್ರಿಂದಾಗಿ ಇದರಿಂದ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳಿ ಸೆನ್ಸರ್ನವರು ಮೇ ಬಿ ಇದು ಪರ್ಮಿಷನ್ ಕೊಟ್ಟಿರ್ಬೋದು. ಸೆನ್ಸರ್ ಬೋರ್ಡ್ ಅವ್ರಿಗೆ ನರೇಂದ್ರ ಮೋದಿಜಿ ಅವ್ರ ಮೇಲಿರುವಂತಹ ಪ್ರೇಮ ಇದೇನ್ ಮೊದಲನೇ ಸರಿದೇನಲ್ಲ. ಸಿತಾರೆ ಜಮೀನ್ ಪರ್ ಮೂವಿಗೂ ಕೂಡ ನರೇಂದ್ರ ಮೋದಿಜಿ ಅವರ ಒಂದು ಕೋಟ್ ಹಾಕ್ಬೇಕು ಅಂತ ಹೇಳಿ ಆರ್ಡರ್ ಮಾಡಿರ್ತಾರೆ. ನನಗೂ ಅವಾಗ ಶಾಕ್ ಅನ್ಸಿತ್ತು, ಎಲ್ಲೆಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಚಾನ್ಸಸ್ ಸಿಗುತ್ತೆ ಅಲ್ಲಿ ನಮ್ಮ ಪ್ರೀತಿಯ ನರೇಂದ್ರ ಮೋದಿಜಿ ಅವರು ಕಂಡು ಬಂದೇ ಬರ್ತಾರೆ ಅಂತ ಹೇಳಿ. ನೋಡಿ, ಇದನ್ನ ಜಸ್ಟ್ ಒಂದು ಮೂವಿ, ಇದೊಂದು ಮೂವಿ ಅಷ್ಟೇನೆ ಅಂತ ನೋಡಿದ್ರೆ ಇದೊಂದು ಎಕ್ಸ್ಟ್ರಾರ್ಡಿನರಿ ಮೂವಿ, ಇದು ಒನ್ ಆಫ್ ದ ಬೆಸ್ಟ್ ಮೂವಿ ಅಂತಾನೆ ಹೇಳ್ಬೋದು. ಬಟ್ ಜನ ಯಾವತ್ತೂ ಒಂದು ಮೂವಿನ ಜಸ್ಟ್ ಮೂವಿ ಅಂತ ತಗೊಳ್ಳಲ್ಲ. ಅದರಲ್ಲಿ ಬರಂತಹ ಪ್ರತಿಯೊಂದು ಮಾತುಗಳನ್ನು ಕೂಡ ನಿಜ ಜೀವನದಲ್ಲಿ ಆಗುವಂತಹ ಘಟನೆಗಳ ತರಾನೇ ಸೀರಿಯಸ್ ಆಗಿ ತಗೊಂತಾರೆ. ನೀವು ಯೋಚನೆ ಮಾಡಿ, ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಮೂವಿ ಬಂದ ಮೇಲೆ ಎಷ್ಟೋ ಜನ ಬೆಂಗಳೂರನ್ನ ಬಿಟ್ಟು
ಊರಿಗೆ ಹೋಗಿ ರೈತರಾಗಿರುವಂತದ್ದನ್ನು ಕೂಡ ನೀವು ಕೇಳಿರ್ಬೋದು. ಸೊ ಅದೇ ರೀತಿಯಾಗಿ ಮೂವಿಗಳು ಮನುಷ್ಯನ ಮನಸ್ಥಿತಿಯನ್ನ, ಆತನ ಆಲೋಚನೆಯನ್ನ ಬದಲಾಯಿಸಲಿಕ್ಕೆ ಈಸಿಯಾಗಿ ಸಪೋರ್ಟ್ ಮಾಡುತ್ತೆ. ಸೊ ಯಾವಾಗ ಈ ರೀತಿಯಾದಂತಹ ಪ್ರಾಪಗೆಂಡಾ ಮೂವಿಗಳು ಜನರ ಮುಂದೆ ಬರುತ್ತೆ, ಜನರು ಆಲೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓ ಇದು ನಿಜ ಇರ್ಬೋದು ಅಂತ ಹೇಳಿ. ನೋಡಿ, ಈ ಮೂವಿ ಒಂದು ದೊಡ್ಡ ಚರ್ಚೆನ ಸ್ಟಾರ್ಟ್ ಮಾಡ್ಸತ್ತೆ ಜನರ ಮಧ್ಯದಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಯಾವತ್ತೂ ನಾವು ಮಾಡದೇ ಇರುವಂತ ಕೆಲಸನ ನಾವು ಮಾಡಿದೀವಿ ಅಂತ ಹೇಳೋದು ತಪ್ಪು. ಅದ್ರ ಒಟ್ಟಿಗೆನೆ ನಮ್ಮಿಂದ ಆಗಿರುವಂತಹ ತಪ್ಪನ್ನ ಅದು ತಪ್ಪಲ್ಲ, ಸರಿ ಅಂತ ಹೇಳಿ ಪ್ರೆಸೆಂಟ್ ಮಾಡೋದನ್ನು ಕೂಡ ತಪ್ಪೇನೆ. ಸೊ ಅದನ್ನ ಈ ಮೂವಿ ತುಂಬಾನೇ ಚೆನ್ನಾಗಿ ಮಾಡುತ್ತೆ. ಒಳ್ಳೆ ಸ್ಟೋರಿ ಟೆಲ್ಲಿಂಗ್, ಒಳ್ಳೆ ಮಸಾಲಾ ಸ್ಟೋರಿ ಟೆಲ್ಲಿಂಗ್ ಅಂತಾನೆ ಹೇಳ್ಬೋದು. ಇದನ್ನ ಡಿಮಾನಿಟೈಸೇಷನ್ ಅನ್ನೋದು ಯಾವ ರೀತಿಯಾಗಿ ಇಂಡಿಯಾದವ್ರಿಗೆ ಯೂಸ್ ಆಗ್ಲಿಲ್ಲ, ಅದರಿಂದಾಗಿ ಇನ್ನೂ ಸಮಸ್ಯೆಗಳೇ ಜಾಸ್ತಿ ಆದ್ವು ಅನ್ನೋದ್ರ ಬಗ್ಗೆ ಇವನ್ ಆಡಳಿತ ಪಕ್ಷದವ್ರಿಗೂ ಗೊತ್ತು, ಅಪೋಸಿಷನ್ ಅಲ್ಲಿ ಇದ್ದವ್ರಿಗೂ ಕೂಡ ಗೊತ್ತು. ಯಾವತ್ತೂ ಕೂಡ ನಮ್ಮ ಸಾಧನೆ ಅಂತ ಹೇಳಿ ಡಿಮಾನಿಟೈಸೇಷನ್ ಬಿಜೆಪಿ ಅವರು ಹೇಳ್ಕೊಳ್ಳಲ್ಲ. ಅಂತದ್ರಲ್ಲಿ ಒಂದು ಮೂವಿನಲ್ಲಿ ರಿಯಲ್ ಫೋಟೇಜ್ ಗಳನ್ನ ನೀವು ನಂಬಲ್ಲ. ಒಂದ್ಸರಿ ನೀವು ಮೂವಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಮೋಸ್ಟ್ ಆಫ್ ದ ಸೀನ್ಗಳು, ಮೋಸ್ಟ್ ಆಫ್ ದ ಪೊಲಿಟಿಕಲ್ ಸೀನ್ಗಳೇನಿದಾವೆ ರಿಯಲ್ ಫೋಟೇಜ್ ಗಳನ್ನ ಯೂಸ್ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಗೆದ್ದಾಗ ಆ ವಿಡಿಯೋನ ಎದುರುಗಡೆ ಹಾಕೊಂಡು ಟೆರರಿಸ್ಟ್ ಗಳು ಮಾತಾಡ್ತಿರ್ತಾರೆ, ಓ ಮತ್ತೆ ಈ ಚಾಯ್ ವಾಲಾ ಬಂದ ಅಂತ ಹೇಳಿ. ಅಂಡ್ ನಾವ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರು ಕೂಡ ಇವನನ್ನ ಸೋಲ್ಸಕ್ ಆಗ್ಲಿಲ್ಲ ನಿಮ್ ಕೈಯಿಂದ ಅಂತ. ಇಫ್ ಇನ್ ಕೇಸ್ ಅವ್ರೇನಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ಏನು ಒಂದು 2 ನಿಮಿಷ 1 ನಿಮಿಷದ ಮೇಲೇನೆ ಇತ್ತು ಅನ್ಸುತ್ತೆ, 3 ಪೇಜ್ ಡಿಸ್ಕ್ಲೇಮರ್ ಹಾಕ್ತಾರೆ, ಇದೊಂದು ಕಾಲ್ಪನಿಕ ಘಟನೆ ಅಂತ ಹೇಳಿ. ಅದನ್ನ ಏನು ಹಾಕ್ದೇನೆ ನಾವು ತೋರಿಸ್ತಿರೋದು ಎಲ್ಲದೂ ಕೂಡ ನಿಜ ಘಟನೆ, ನಮ್ಮ ಹತ್ರ ಆಧಾರಗಳಿದಾವೆ ಅಂತ ಹೇಳಿ ಇದನ್ನ ತೋರಿಸಿದ್ರೆ ನನಗನ್ಸುತ್ತೆ ಇದೊಂದು ಮಚ್ ಬೆಸ್ಟ್ ಮೂವಿ, ಬೆಸ್ಟ್ ಪ್ರೆಸೆಂಟೇಶನ್ ಅಂತ ಹೇಳಿ. ಸೊ ಯಾವಾಗ ಇದೊಂದೊಂದು ಕಾಲ್ಪನಿಕ ಘಟನೆ ಅಂತ ಹೇಳ್ತೀವಿ, ಯಾವಾಗ ಇದೊಂದು ರೈಟೆಡ್ ಸ್ಟೋರಿ ಅಂತ ಹೇಳ್ತೀವಿ, ಅದ್ರ ಮಧ್ಯದಲ್ಲಿ ಈ ರೀತಿಯಾಗಿ ರಾಜಕೀಯ ಪ್ರೇರಿತವಾಗಿ ಅದನ್ನ ನಾವು ಅದನ್ನ ತೋರಿಸ್ಕೊಳ್ಳೋದು ಅಷ್ಟು ಸಮಂಜಸವಾಗಿದ್ದು ಅಂತ ನನಗೇನು ಅನಿಸ್ಲಿಲ್ಲ. ಇದನ್ನ ಹೊರತುಪಡಿಸಿದ್ರೆ ಈ ಮೂವಿ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತಾನೆ ಹೇಳ್ಬೋದು. ನೀವು ಇದನ್ನ ಪೊಲಿಟಿಕಲ್ ಥಿಂಗ್ಸ್ ನ ಹೊರಗಡೆ ಇಟ್ಟು, ಓಕೆ ಅವ್ರೊಂದು ಜಸ್ಟ್ ಮೂವಿ ತೋರಿಸ್ತಿದಾರಪ್ಪ, ಅದನ್ನ ನಾನೊಂದು ಮೂವಿ ಆಗಿ ನೋಡ್ಬೇಕು ಅನ್ನೋದಾದ್ರೆ ನಾನು 100% ರೆಕಮೆಂಡ್ ಮಾಡ್ತೀನಿ, ಒನ್ ಟೈಮ್ ಹೋಗಿ ನೀವು ಈ ಮೂವಿನ ಮಿಸ್ ಮಾಡದೆ ಥಿಯೇಟರ್ ಅಲ್ಲಿ ನೋಡಿ. ಬಟ್ ಇವನ್ ಮೂವಿನ ಮೂವಿ ತರ ನೋಡ್ಬೇಕು ಅಂತಾನೆ ಹೇಳಿ, ಆದ್ರೂ ನಾನು ನಿಮ್ಗೆ ಯಾಕೆ ಇದ್ರಲ್ಲಿರಂತಹ ತಪ್ಪುಗಳನ್ನ ಒತ್ತಿ ಒತ್ತಿ ಹೇಳ್ತಿದೀನಿ ಅಂದ್ರೆ, ಈ ಕೆಲವೊಂದಿಷ್ಟು ಡಿಮಾನಿಟೈಸೇಷನ್ ಆಗ್ಬೋದು, ಒಬ್ಬ ಚಾಯ್ ವಾಲಾ ಬಂದು ನಮ್ನೆಲ್ಲ ಹಾಳು ಮಾಡ್ತಿದ್ದಾನೆ ಅನ್ನೋಂತ ಕೆಲವೊಂದಿಷ್ಟು ಟೆರರಿಸ್ಟ್ ಗಳ ಡೈಲಾಗ್ ಆಗ್ಬೋದು, ಇದೆಲ್ಲ ಬಂದಾಗ ಜನರು ಲಿಟ್ರಲಿ ಖುಷಿ ಪಡ್ತಾ ಇದಾರೆ, ಜನರು ಲಿಟ್ರಲಿ ಕ್ಲಾಪ್ಸ್ ಆಗ್ತಾ ಇದಾರೆ. ಅವ್ರು ಅರ್ಥ ಮಾಡ್ಕೋತಲ್ಲ ಇದೊಂದು ಜಸ್ಟ್ ಮೂವಿ ಅಂತ ಹೇಳಿ. ಇವನ್ ಇದು ಇಂಪ್ಯಾಕ್ಟ್ ಅನಿಸ್ತಾ ಇತ್ತು, ಅವ್ರಿಗೆ ಖುಷಿ ಅನಿಸ್ತಾ ಇತ್ತು, ಓಕೆ ಇದೊಂದು ನಿಜವಾಗ್ಲೂ ಆಗಿರುವಂತಹ ಘಟನೆ ಅಂತ ಹೇಳಿ. ನನಗೆ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಮೂವಿ ನೋಡುವಾಗ ಜನರ ಒಪಿನಿಯನ್ ಅನ್ನ ನೋಡಿದಾಗ ನನಗೆ ಅನ್ಸಿದ್ದು ಅದೇನೆ. ಸೊ ಇಫ್ ಇನ್ ಕೇಸ್ ನೀವು ಏನಾದ್ರೂ ಮೂವಿ ನೋಡಿದ್ರೆ ನಿಮಗದು ಚೆನ್ನಾಗಿ ಅನ್ಸಿದೆ ಅನ್ಸಿದ್ರೆ ಆಸ್ ಅ ಮೂವಿ ಆಗಿ ಅದನ್ನ ನೀವು ತಗೊಳ್ಳಿ. ಬಟ್ ನಿಜ ಘಟನೆಗೂ ಅಲ್ಲಿ ತೋರಿಸ್ತಿರುವಂತಹ ಘಟನೆಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಅಂಡ್ ಇದ್ರ ಮಧ್ಯದಲ್ಲಿ ನಾನು ಅಬ್ಸರ್ವ್ ಮಾಡಿದೆ, ಇವತ್ತು ಥಿಯೇಟರ್ ನಲ್ಲಿ ಹೋದಾಗ ಕೆಲವೊಂದಿಷ್ಟು ಜನ ನೋಡ್ಲಿಕ್ಕೆ ಅವ್ರೇನು 18 ವರ್ಷದವರು ಅಂತ ಕಾಣಿಸ್ತಾ ಇರ್ಲಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಅವ್ರ ಜೊತೆಗೆ ಅವರ ತಂದೆ ತಾಯಿ ಕರ್ಕೊಂಡು ಥಿಯೇಟರ್ಗೆ ಬಂದಿದ್ರು. ನನಗೆ ಅದನ್ನ ಅಬ್ಸರ್ವ್ ಮಾಡಿದಾಗ ಅನಿಸ್ತು, ಈ ತರದ ಮೂವಿಗಳಿಗೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ನೀವು ಕರ್ಕೊಂಡು ಹೋಗ್ಬೇಡಿ. ಅವ್ರಿಗೆ ಈ ತರದ ಮೂವಿಗಳನ್ನ ತೋರಿಸೋದು ಅಷ್ಟು ಒಳ್ಳೆಯ ವಿಚಾರ ಅಲ್ಲ. ಯಾವ ಮಟ್ಟಿಗೆ ಬ್ರುಟಾಲಿಟಿ ಅಂದ್ರೆ, ನನ್ನ ಎಂಟೈರ್ ಲೈಫ್ ನಲ್ಲೇನೆ ನಾನು ಯಾವ ತರದ ಮೂವಿಗಳು ನೋಡಿದೀನಿ ಅಂದ್ರೆ ಇವನ್ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗಲ್ಲ, ಆ ತರದೆಲ್ಲ ನೋಡಿದೀನಿ. ಬಟ್ ಈ ಮೂವಿನಲ್ಲಿ ಇದ್ದಂತಹ ಬ್ರುಟಾಲಿಟಿನ ನಾನು ಯಾವ ಮೂವಿನಲ್ಲೂ ನೋಡ್ಲಿಲ್ಲ. ಎಕ್ಸಾಂಪಲ್ ಒಂದ್ ಸೀನ್ ಹೇಳ್ತೀನಿ ನಾನು ನಿಮ್ಗೆ. ಒಬ್ಬ ಮನುಷ್ಯನ ತಲೆನ ನೇರವಾಗಿ ಕತ್ತರಿಸ್ತಾರೆ, ಯಾವುದೇ ತರ ಅಂತ ಬ್ಲರ್ ಗಿರ್ ಏನು ಇಲ್ಲ ಅದ್ರಲ್ಲಿ. 18+ ಮೂವಿ, ಅದಕ್ಕೋಸ್ಕರನೇ 18 ವರ್ಷದವ್ರಿಗೆ ಇದನ್ನ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತ ನೀವು ಅನ್ಕೋಬಹುದು. ಎಷ್ಟೋ ಜನರಿಗೆ ಬ್ಲಡ್ ನೋಡಿದ್ರೆ ತಲೆ ತಿರ್ಗಕ್ ಸ್ಟಾರ್ಟ್ ಆಗುತ್ತೆ. ಇವನ್ ಈ ಮೂವಿನಲ್ಲಿ ರಕ್ತದ ಓಕಳಿನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಈ ಮೂವಿನಲ್ಲಿ ನಿಮ್ಗೆ ಮೊದಲನೇ ಮೂವಿನಲ್ಲಿ ಏನ್ ನಿಮ್ಗೊಂದು ಎಂಟರ್ಟೈನ್ಮೆಂಟ್ ಗೆ ಆ ಹಾಡುಗಳು, ಸಾಂಗ್ಸ್ ಗಳು, ಆ ವೈಬ್ ಏನಿತ್ತು, ಆ ತರದ ಸಾಂಗ್ಸ್ ನಲ್ಲಿ ನಿಮ್ಗೆ ಅಷ್ಟೊಂದು ಇಂಪ್ರೆಸ್ ಮಾಡುತ್ತೆ ಅಂತ ನನಗೆ ಅನಿಸ್ಲಿಲ್ಲ. ಇವನ್ ನನಗೆ ಯಾವುದೇ ತರನಾದಂತಹ ಸಾಂಗ್ ಮೂವ್ಮೆಂಟ್ ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ಲಿಲ್ಲ. ಇವನ್ ಸಾಂಗ್ ನಲ್ಲೂ ಸ್ಟೋರಿ ಹೋಗ್ತಾ ಇರೋದ್ರಿಂದಾಗಿ ಅದು ಬೋರ್ ಅನ್ಸಲ್ಲ, ನಿಮ್ಗೆ ಸಾಂಗ್ ಬೇಕು ಅಂತಾನು ಅನ್ಸಲ್ಲ. ಅಂಡ್ 4 ಅವರ್ ನಿಜಕ್ಕೂ ಅದೇನೇ ಆಗಿರ್ಲಿ, ಅದೇನೇ ಪ್ರಾಪಗೆಂಡಾ ಇರ್ಲಿ, ಅವ್ರು ಏನೇ ಮಾಡ್ತಾ ಇದ್ರು, ನಾನು ಜಸ್ಟ್ ಇದನ್ನ ಒಂದು ಮೂವಿ ಅಂತ ನೋಡ್ ಬಂದಿರೋದ್ರಿಂದಾಗಿ ಅದು ಒಂದು ಒಳ್ಳೆ ಮೂವಿ. ಒನ್ ಟೈಮ್ ನೀವು ವಾಚಬಲ್, ಒಂದ್ಸರಿ ನೀವು ಹೋಗಿ ನೋಡ್ಬೋದು ಥಿಯೇಟರ್ ನಲ್ಲಿ ಅನ್ನೋದಾದ್ರೆ ಇದೊಂದು ಒಳ್ಳೆ ಮೂವಿ ಅಂತಾನೆ ಹೇಳ್ಬೋದು. ಅಂಡ್ ಈ ವಿಡಿಯೋನಲ್ಲಿ ನಾನು ಹೇಳಿರುವಂತಹ ಕೆಲವೊಂದಿಷ್ಟು ಮಾತುಗಳು ಕೆಲವೊಬ್ಬರಿಗೆ ಬೇಜಾರು ಅನ್ಸ್ಬೋದು, ಇಷ್ಟನೂ ಆಗ್ಬೋದು, ಇಷ್ಟ ಆಗದೇನೂ ಇರ್ಬೋದು. ಇಫ್ ಇನ್ ಕೇಸ್ ನೀವು ಇಲ್ಲಿವರೆಗೂ ಮೂವಿ ನೋಡಿಲ್ಲ ಅಂದ್ರೆ ಹೋಗಿ ಒಂದ್ಸರಿ ನೋಡಿ. ಅದಾದ್ಮೇಲೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಬೇಕಾದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಆ ಕಮೆಂಟ್ ಗಳಿಗೆ ರಿಪ್ಲೈ ಮಾಡ್ತೀನಿ. ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬಾ ಮಾತಾಡಕ್ಕಿದೆ. ಇವನ್ ದುರಂಧರ್ ಪಾರ್ಟ್ 1 ನಲ್ಲೂ ಎಷ್ಟು ಈ ತರದ ವಿಷಯಗಳಿದಾವೆ. ಬಟ್ ದುರಂಧರ್ ಪಾರ್ಟ್ 2 ನಲ್ಲಿ ಕಂಪ್ಲೀಟ್ ಆಗಿ ಇಟ್ಸ್ ಅ ಒನ್ ಸೈಡೆಡ್ ಮೂವಿ, ಕಂಪ್ಲೀಟ್ ಆಗಿ ಇದೊಂದು ಪ್ರೊಪಗೆಂಡಾ ಮೂವಿ ಅಂತಾನೆ ನೇರವಾಗಿ ಹೇಳ್ಬೋದು. ಅದ್ ನೋಡಿದ ತಕ್ಷಣ ಈಸಿಲಿ ಗೊತ್ತಾಗುತ್ತೆ
ಆ, ಈ ಯಾವ ರೀತಿಯಾಗಿ ಮೇ ಬಿ ಆ ಡೈರೆಕ್ಟರ್ ಏನಾದ್ರೂ ನರೇಂದ್ರ ಮೋದಿ ಅವ್ರ ಫ್ಯಾನ್ ಅಂತ ಅನ್ಸ್ಬಿಡ್ತು ನನಗೆ. ನೋಡಿ, ತೋರ್ಸೋರು ಏನ್ ಬೇಕಾದ್ರೂ ತೋರಿಸ್ತಾರೆ, ಏನ್ ಬೇಕಾದ್ರೂ ಹೇಳ್ತಾರೆ. ಬಟ್ ಒನ್ಸ್ ಅದನ್ನ ನೋಡ್ತಿದೀವಿ, ನಾವೇನ್ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಿದೀವಿ, ನಾವೇನ್ ಸೋರ್ಸ್ ನ ತಗೋತಾ ಇದೀವಿ ನಮ್ ತಲೆಗೆ, ಅದು ನಿಜನಾ ಸುಳ್ಳ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಹತ್ರ ತುಂಬಾನೇ ಆಪ್ಷನ್ ಇದಾವೆ, ತುಂಬಾನೇ ವ್ಯವಸ್ಥೆಗಳಿದಾವೆ ಈಗಿನ ದಿನಮಾನಗಳಲ್ಲಿ. ನಿಮ್ಗೆ ಏನ್ ಬೇಕಾದ್ರೂ ಇದು ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಯಾವತ್ತೂ ನನಗೆ ಈ ಜಿಯೋ ಪಾಲಿಟಿಕ್ಸ್ ಬಗ್ಗೆ ಗೊತ್ತಿಲ್ಲ, ಯಾವತ್ತೂ ನನಗೆ ಯಾರು ಎಲ್ಲಿ ಏನ್ ಅಟ್ಯಾಕ್ ಮಾಡಿದ್ರು, ಎಲ್ಲಿ ಏನ್ ಕ್ರೈಮ್ ಆಯ್ತು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಅಂತದ್ರಲ್ಲಿ ಯಾವ್ದೋ ಒಂದು ಮೂವಿನಲ್ಲಿ ಏನೋ ತೋರ್ಸಿದ್ರು ಅಂದ ತಕ್ಷಣ ಓ ಇದೇ ನಿಜ ಅಂತ ನಾನು ಒಪ್ತೀನಿ ಅನ್ನೋದಾದ್ರೆ, ಸೊ ಅದನ್ನ ಒಂದ್ ತರದ ದಡ್ಡತನ ಅಂತ ಹೇಳ್ಬೋದು. ಸೊ ನೀವು ನೋಡ್ತಿರುವಂತಹ ಮೂವಿನ ಜಸ್ಟ್ ಒಂದು ಮೂವಿ, ಕ್ರಿಯೇಟೆಡ್ ಮೂವಿ, ಇದೊಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡಿರುವಂತಹ ಮೂವಿ ಅಂತ ಮಾತ್ರ ಅನ್ಕೊಂಡ್ ನೋಡಿ. ಸೊ ಅದ್ರ ಮಧ್ಯದಲ್ಲಿ ಅಲ್ಲಲ್ಲಿ ನರೇಂದ್ರ ಮೋದಿಜಿ ಅವರ ಭಾಷಣ ಕೂಡ ಬರುತ್ತೆ, ನೋಟ್ ಬ್ಯಾನ್ ಬಗ್ಗೆ ಆಗ್ಬೋದು, ಅವರ ಪ್ರಮಾಣ ವಚನ ಆಗ್ಬೋದು, ಅದನ್ನು ಎಲ್ಲದನ್ನು ಎಂಟರ್ಟೈನ್ಮೆಂಟ್ ಅಂತಾನೆ ತಗೊಳ್ಳಿ ನೀವು. ಓವರ್ ಆಲ್ ಆಗಿ ಈ ಮೂವಿ ತುಂಬಾ ಚೆನ್ನಾಗಿತ್ತು. ಹೇಗೋಯ್ತು ಟೈಮ್ ಅಂತ ಗೊತ್ತಾಗ್ಲಿಲ್ಲ. ಅಪಾರ್ಟ್ ಫ್ರಮ್ ಇದೆಲ್ಲದು ನನಗೊಂದ್ ಸ್ವಲ್ಪ ನೋಡಿದಾಗ ಕಾಮಿಡಿ ಅಂತ ಅನಿಸ್ತು. ಅವೆಲ್ಲ ಇನ್ಸಿಡೆಂಟ್ ಗಳನ್ನ ನಾನು ಫಾಲೋ ಮಾಡ್ತಾ ಇದ್ದೆ, ನಾನು ನ್ಯೂಸ್ ನ ತುಂಬಾ ನೋಡ್ತಿರ್ತೀನಿ. ಸೊ ಹಾಗಾಗಿ ಆ ಎಲ್ಲ ಇನ್ಸಿಡೆಂಟ್ ಗಳನ್ನ ನೋಡಿದಾಗ, ಡೈರೆಕ್ಟ್ ಫುಟೇಜ್ ಗಳನ್ನ ಯೂಸ್ ಮಾಡಿದ್ದನ್ನ ನೋಡಿದಾಗ ನನಗನ್ನಿಸ್ತಾ ಇತ್ತು ಎಷ್ಟು ನೀಟಾಗಿ ಒಂದಕ್ಕೊಂದನ್ನ ಲಿಂಕ್ ಮಾಡಿದ್ದಾರೆ ಅಂತ ಹೇಳಿ. ಇಟ್ಸ್ ವೆರಿ ಫನ್ನಿ ಆಕ್ಚುಲಿ, ತುಂಬಾನೇ ಕಾಮಿಡಿ ಅನ್ನಿಸ್ತಾ ನನಗೆ ಆಕ್ಚುಲಿ ಅದನ್ನೆಲ್ಲ ನೋಡಿ. ಅದೇ ಆಕ್ಷನ್ ಅಂತಾಗ್ಲಿ, ಅದು ಕ್ಯೂರಿಯಸ್ ಅಂತಾಗ್ಲಿ, ಹೆಮ್ಮೆ ಅಂತಾಗ್ಲಿ ನನಗೇನು ಅನಿಸ್ಲಿಲ್ಲ, ನನಗೆ ಕಾಮಿಡಿ ಅನಿಸ್ತು, ನನಗೆ ತುಂಬಾ ಖುಷಿ ಅನಿಸ್ತು ಅದ್ರ ಬಗ್ಗೆ. ಸೊ ನೀವು ಮಿಸ್ ಮಾಡಬೇಡಿ. ಇಫ್ ಇನ್ ಕೇಸ್ ಏನಾದ್ರೂ ನೀವು ಇಂಟ್ರೆಸ್ಟೆಡ್ ಆಗಿದ್ರಿ, 4 ಅವರ್ ನಿಮ್ಮ ಹತ್ರ ಟೈಮ್ ಇದೆ ಅಂತ ಅಂದ್ರೆ ಮಾತ್ರ, ಟೈಮ್ ಇದೆ 4 ಅವರ್ ಅಂದ್ರೆ ಮಾಡಿ, ಇಲ್ಲ ಅಂದ್ರೆ OTT ಬಂದೇ ಬರುತ್ತೆ ಆಬ್ವಿಯಸ್ಲಿ. ಸೊ ಹೋಗಿ ನೋಡಿ. ನಿಮಗೆ ಏನ್ ಅನಿಸ್ತು ನೋಡಿದ್ಮೇಲೆ? ನಾನು ಹೇಳ್ತಿರೋದು ನಿಮ್ಗೂ ಸರಿ ಅನಿಸ್ತಿದೆನಾ ಅಥವಾ ಇಲ್ಲ, ಅದೆಲ್ಲದೂ ಕೂಡ ನಿಜ ಘಟನೆ ಅಂತಾನೆ ನಿಮ್ಗೆ ಅನ್ಸುತ್ತಾ ಅನ್ನೋದಾದ್ರೆ ಬಂದ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇದೇ ತರದ ಬೇರೆ ಬೇರೆ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.